ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಕನ್ನಡ ಕಾದಂಬರಿ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರೋ ನಿಮಗೆಲ್ಲರಿಗೂ ಧನ್ಯವಾದ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವರ್ಷ ಇಲ್ಲಿಗೆ ಎಂಡ್ ಆಗ್ತಾ ಇದೆ, ಹಾಗಾಗಿ ಈ ವರ್ಷದ ಕೊನೆ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತು ನನ್ನ ಚಾನಲ್ ಓಪನ್ ಆಗಿ 7 ಮಂತ್ ಆಗಿದೆ, ಇನ್ನೂ ಸಹ ಒಂದು 500 ಸಬ್ಸ್ಕ್ರೈಬ್ ಕೂಡ ಆಗಿಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಶ್ವೇತಾ ಅರ್ಜುನ್ ದೇಸಾಯಿ ಕೂಡ ಡೈನಿಂಗ್ ಟೇಬಲ್ ಬಳಿ ಬರ್ತಾರೆ. ಶ್ವೇತಾ ಎಲ್ರಿಗೂ ಊಟ ಬಡಿಸ್ತಾಳೆ, ತಾನು ಕೂಡ ಊಟಕ್ಕೆ ಕೂತ್ಕೊತಾಳೆ. ಎಲ್ಲರೂ ಊಟ ಮುಗಿಸಿದ ಮೇಲೆ ನೆಕ್ಸ್ಟ್ ಶ್ವೇತಾ ಊಟಕ್ಕೆ ಕೂತಿರೋ ಕಾರಣದಿಂದ ಅರ್ಜುನ್ ಕೂಡ ಅಲ್ಲೇ ಕೂತ್ಕೊಳ್ತಾನೆ. ಅರ್ಜುನ್ ಶ್ವೇತನ ಮನಸ್ಸಲ್ಲೇನಿದೆ, ಏನು ಆಲೋಚನೆ ಮಾಡ್ತಾ ಇದ್ದಾಳೆ ಅಂತ ನೋಡ್ತಾನೆ ಇದ್ದ. ಈಗ ಆಲ್ರೆಡಿ ಮೀಡಿಯಾದವರಿಗೆಲ್ಲ ಗೊತ್ತಾಗಿದೆ ಇವಳು ಆದ್ರೂ ಆರಾಮಾಗಿ ಇದ್ದಾಳೆ ಅಂತ ಅಲ್ವಾ. ಮನಸ್ಸಲ್ಲಿ ಏನೋ ಒಂದು ಸಣ್ಣದಾಗಿ ಗಿಲ್ಟ್ ಕಾಡ್ತಾ ಇಲ್ವಾ, ಆರಾಮಾಗಿ ಇದ್ದಾಳಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಸಣ್ಣದಾಗಿ ಗಿಲ್ಟ್ ಕಾಣ್ತಾ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ತೋರಿಸ್ಕೋಬೇಕಿತ್ತಲ್ವ ಅಂತ ತಟ್ಟೆಯಲ್ಲಿ ಕೈ ತೊಳೆದು ಎದ್ದು ರೂಮಿಗೆ ಹೊರಡ್ತಾನೆ. ಹಾಗೆ ಶ್ವೇತಾ ಕೂಡ ಊಟ ಮುಗಿಸಿ ರೂಮಿಗೆ ಹೋಗ್ತಾಳೆ. ಆಗ ಅರ್ಜುನ್ ಡೈರಿ ಬರುತ್ತಾ ಕೂತಿರ್ತಾನೆ. ಚಿಕ್ಕದ್ರಿಂದ ಶ್ವೇತಾ ಹೋಗಿ, ಎಕ್ಸ್ಕ್ಯೂಸ್ ಮಿ ಸರ್, ನಿಮ್ಮ ಹತ್ರ ಏನೋ ಕೇಳ್ತಾ ಇದ್ದೆ, ಸ್ವಲ್ಪ ಮಾತಾಡ್ಬೋದಾ ಅಂತ ಕೇಳ್ತಾಳೆ. ಶ್ವೇತಾ ಇತ್ತ ನ್ಯೂಸ್ ಚಾನಲ್ನ ಹಾಕಿದಾಗ ನ್ಯೂಸ್ ಚಾನಲ್ ತುಂಬ ವೇದ ಪ್ರೆಗ್ನೆನ್ಸಿ ಹಾಟ್ ಸುದ್ದಿನೇ ಓಡಾಡ್ತಾ ಇತ್ತು. ಇದನ್ನೆಲ್ಲ ಹೇಗೆ ನಿಲ್ಲಿಸೋದು ಅಂತ ಟೆನ್ಷನ್ ಆಗಿದ್ದ ಅರುಣ್. ಈ ಕಡೆ ಶ್ವೇತಾ ಬಂದು ಹೇಳಿದಾಗ, ಅರ್ಜುನ್ ಇವತ್ತು ನೀನು ಏನೂ ಮಾತಾಡೋ ಆಗಿಲ್ಲ, ನಿನಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿ ಅವಳನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಅವಳನ್ನು ಬೆಡ್ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಇಂಥ ಬ್ಯುಸಿ ಲೈಫಲ್ಲೂ ಸ್ಟೇಜ್ನಲ್ಲಿ ಅವನು ಇಷ್ಟೆಲ್ಲ ನಡೆದ ಮೇಲೂ ಕೂಡ ಅವಳಿಗೋಸ್ಕರ ಸ್ವಲ್ಪ ಟೈಮ್ ತಗೊಂಡು ಬೆಡ್ರೂಮ್ ಡೆಕೋರೇಷನ್ ಎಲ್ಲ ಮಾಡಿದ್ದ. ಆ ಬೆಡ್ರೂಮ್ ಹೇಗಿತ್ತಪ್ಪ ಅಂದರೆ, ಶ್ವೇತಾ ಕಣ್ಣಿನ ಬಟ್ಟೆ ಬಿಚ್ಚಿದ ತಕ್ಷಣ ಸ್ವರ್ಗನೇ ಭೂಮಿಗಿಳಿಸಿದಾನೇನೋ ಅನ್ನುವಷ್ಟು ಸುಂದರವಾಗಿ ಡೆಕೋರೇಷನ್ ಮಾಡಿದ್ದ. ಅವಳ ಕಣ್ತುಂಬಿ ಬಂತು. ಯಾಕಂದರೆ ನನಗೋಸ್ಕರ ಯಾರೋ ಒಬ್ಬರು, ಅದು ಅರ್ಜುನ್ ದೇಸಾಯಿ ಅಂತ, ಇಂಥ ಬ್ಯುಸಿ ಲೈಫಲ್ಲೂ ನನಗೋಸ್ಕರ ಟೈಮ್ ತಗೊಂಡು ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ತುಂಬಾ ಖುಷಿಯಿಂದ ಅರ್ಜುನ್ ಕಡೆ ನೋಡ್ತಾಳೆ. ಕಣ್ಣಿಂದ ಕಂಬನಿ ಜಾರ್ತಾ ಇತ್ತು. ಒಂದು ಕಡೆ ಅವನ ಮೇಲೆ ಮನಸ್ಸು ವಾಲ್ತಾ ಇತ್ತು. ಇವತ್ತು ನಾನು ನಿಮ್ಮ ಪ್ರೀತಿಗೆ ಸೋತಿದ್ದೀನಿ. ಆನಂತರ ಅವನು ತನ್ನ ಶೂ ಮತ್ತು ಕೋಟ್ನ ಬಿಚ್ಚಿಟ್ಟು, ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ, ನೀನು ಅಲ್ಲಿವರೆಗೂ ರೆಡಿಯಾಗಿರು ಅಂತ ಹೇಳ್ತಾನೆ. ನಾನು ವಾಶ್ರೂಮಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ನೀನು ಮುಂದೇನು ಮಾಡೋದು ಅಂತ ಯೋಚನೆ ಮಾಡು ಅಂತ ಹೇಳಿ ಹೋಗ್ತಾನೆ. ಆಗ ಶ್ವೇತಾ ಶಾಕ್ ಆಗಿ ಅಲ್ಲೇ ನಿಂತು ನೋಡ್ತಿದ್ದಾಗ, ಅಯ್ಯೋ ನಾನು ಸುಮ್ಮನೆ ಕಾಮಿಡಿ ಮಾಡಿದೆ, ಗಾಬರಿ ಆಗಬೇಡ, ನಿನಗೆ ಇವೆಲ್ಲ ಇಷ್ಟ ಇಲ್ಲ ಅಂದರೆ ನನಗೂ ಕೂಡ ಬೇಡ, ನೀನು ಯಾವ ಭಯನೂ ಇಟ್ಕೋಬೇಡ, ನಾನು ಜಸ್ಟ್ ಜೋಕ್ ಮಾಡಿದೆ ಮಾತುಗಳಲ್ಲೇ ಹೇಳಿದೆ. ಶ್ವೇತಾ ಮನಸ್ಸು ಪೂರ್ತಿಯಾಗಿ ಸೋತಿತ್ತು. ಅಲ್ಲಿಂದ ಸೀದಾ ಹೋಗಿ ಶ್ವೇತಾ ಅರ್ಜುನ್ನ ಹಿಂದೆಯಿಂದ ತಪ್ಕೊತಾಳೆ. ನಾನು ನಿಮ್ಮ ಪ್ರೀತಿಗೆ ಸೋತಿದ್ದೀನಿ, ನೀವು ನನಗೆ ಇಷ್ಟ ಆದ್ರಿ ಸರ್ ಅಂತ ಹೇಳ್ತಾಳೆ. ಓ ಹೌದಾ, ಒಂದ್ಸಲ ಯೋಚನೆ ಮಾಡು, ನಾನು ಒಂದ್ಸಲ ಇಷ್ಟಪಟ್ಟರೆ ಮತ್ತೆ ಯಾವತ್ತೂ ಬಿಡೋ ಮಾತೇ ಇಲ್ಲ, ನೀನು ವಾಪಸ್ ಹೋಗ್ತೀನಿ ಅಂದರೂ ಕೂಡ ನಾನು ನಿನ್ನ ಮತ್ತೆ ಬಿಟ್ಕೊಡಲ್ಲ ಅಂತ ಹೇಳ್ತಾನೆ. ಆಗ ಒಬ್ರಿಗೊಬ್ರು ತಪ್ಕೊತಾರೆ. ಹಾಗೆ ಅರ್ಜುನ್ ನಿಧಾನವಾಗಿ ಅವಳ ಸೊಂಟದನ್ನು ಕೈ ಆಡುತ್ತಾನೆ. ಆನಂತರ ಅವಳು ತುಟಿಗಳನ್ನು ಮುಟ್ಟುತ್ತಾ ಅವಳಿಗೆ ಚುಂಬನವನ್ನು ನೀಡುತ್ತಾನೆ. ಹಾಗೆ ಇಬ್ಬರೂ ಕೂಡ ಮೈಮರೆತು ಹೋಗಿರ್ತಾರೆ.